ಬಯಲ್ಕೆ ಸುಲಭೋಪಾಯದಿಂದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿಕಾಯವನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಸರ್ವಾಂಗದಲ್ಲಿಯೂ ಸತ್ಸ್ವರೂಪವನ್ನು ಸಮನಿಸಿಕೊಂಡು ಸತ್ಶಕ್ತಿಯಾಗಿದ್ದಳು ಮಹಾದೇವಿ. ಆಕೆಯ ತನುವಿನಲ್ಲಿ ನಿರ್ಮಲತೆ, ಮನದಲ್ಲಿ ನಿಶ್ಚಲತೆ ಇತ್ತು. ಅವಳದು ಸಂಪೂರ್ಣವಾಗಿ ಸಮರ್ಪಿತವಾದ ಪ್ರಾಸಾದಿಕ ಜೀವನ. ತನ್ನ ಬಾಳು ಬದುಕಿನಲ್ಲಿ ತನಗಿರುವ ಗುರಿಯನ್ನು ಸೇರಲು ಆಕೆ ಮಾಡಿದ ಸಾಧನೆ, ಸಿದ್ಧತೆ, ನಡೆದು ಬಂದ ದಾರಿ, ತಳೆದ ನಿಷ್ಠೆ, ತೋರಿದ ತ್ಯಾಗ, ಏರಿದ ಎತ್ತರ, ಸಾರಿ ಬಂದ ಸನ್ನಿವೇಶಗಳ ಅನುಭವಗಳ ಗುಚ್ಛವೇ ಆಕೆಯ ನಾಡು ಬೇಡೆಂದು ಪಾಳುಗುಡಿಗಳಲ್ಲಿಯೇ ವಾಸ ಮಾಡೋಣ ಅಂತ ಏಕಾಂಗಿಯಾಗಿರ್ತಕ್ಕಂಥ ಅವಳು ಹೋದ ಸಂದರ್ಭದಲ್ಲಿ ಹೆಣ್ಣು ಹೆಂಡ ಮಾಂಸಗಳನ್ನೇ ಶಿವನಿಗೆ ನೈವೇದ್ಯ ಮಾಡ್ತಾ ಅವನ ತಾಂಡವ ನೃತ್ಯವನ್ನೇ ನಾವು ಮಾಡ್ತಾ ಇದ್ದೇವೆ ಅಂತ ಕುಣಿದು ಕುಪ್ಪಳಿಸಿ ಮತ್ತೇರಿ ಬದುಕ್ತಕ್ಕಂತಹ ಅದೊಂದು ಮಾರ್ಗಿಗಳಾದ ಶೈವ ಪಂಥಿಗಳಲ್ಲಿ ಒಬ್ಬರಾದ ಕಾಪಾಲಿಕ ಗುರುವಿನ ಶಿಷ್ಯನೊಬ್ಬ ಬೈರಾಗಿ ಆ ಒಂದು ಗುಡಿಯಲ್ಲಿ ಮಹಾದೇವಿಯ ಮೇಲೆ ಕಾಮುಕ ಕಣ್ಣಿನಿಂದ ಆಕ್ರಮಣ ಮಾಡಲು ಬಂದಾಗ ಅತ್ಯಂತ ಭೀಕರವಾಗಿ ಆ ಸಂದರ್ಭದಲ್ಲಿ ದಿಕ್ಕು ತೋಚದಂತಾಗಿ ಅವನ ಬಡಿಗೆಯಿಂದಲೇ ಅವನಿಗೆ ಒಂದು ಏಟು ಕೊಟ್ಟು ಹೊರ ಓಡಿ ಬಂದು ದಟ್ಟವಾದ ಕಾಡಿನ ದಾರಿ ಹಿಡಿದು ದಟ್ಟವಾಗಿ ಬೆಳೆದು ನಿಂತ ಹೆಮ್ಮರವನ್ನು ಸರಸರನೆ ಏರಿ ಕುಳಿತಿದ್ದಾಳೆ. ಆಕೆ ಏರಿದ ಗಿಡದ ಕೆಳಗಡೆಯೇ ಪಂಜು ಹಿಡಿದು ಹೊತ್ತಿದ ದಗದಗೆನು ಉರಿತಕ್ಕಂತಹ ಪಂಜನ್ನು ಹಿಡಿದು ಬೇಟೆಯನ್ನು ಹುಡುಕುವ ಬೇಟೆಗಾರನಂತೆ ಕೆಳಗೆ ಓಡಾಡ್ತಾ ಇದ್ದಾನೆ ಆ ಜೋಗಿ. ಉಸಿರಾಡಿದರೆ ಎಲ್ಲಿ ಗೊತ್ತಾದೀತೋ ಅಂತ ಉಸಿರನ್ನು ಕೂಡ ಬಿಗಿ ಹಿಡಿದು ಎಲೆಗಳಿಂದ ತನ್ನ ಮೈಯನ್ನು ತಾನೇ ಮುಚ್ಚಿಕೊಂಡು ಅತ್ಯಂತ ಆತಂಕದ ಸ್ಥಿತಿಯಲ್ಲಿ ಕುಳಿತಿದ್ದಾಳೆ ಮಹಾದೇವಿ. ಹುಡುಕಿ ಹುಡುಕಿ ಎಲ್ಲೂ ಕಾಣದಾಗ ಹಕ್ಕಿ ಜಾರಿ ಹೋಯಿತು ಕೈಯಿಂದ ಎನ್ನುವ ವಿಷಾದದಿಂದ ಹೋಗಿ ಮಲಗಿದ್ದಾನೆ ಬೈರಾಗಿ. ಯಾವಾಗ ಅವನು ಹೋಗಿ ಮಲಗಿರುವ ವಿಷಯ ಖಚಿತವಾಯಿತೋ ಮೆಲ್ಲನೆ ಅವನು ಹೇಳುವುದರೊಳಗಾಗಿ ತಾನಿಳಿದು ಇಲ್ಲಿಂದ ಪಾರಾಗಬೇಕು ಅಂತ ಇಳಿಯಲು ನೋಡುತ್ತಾಳೆ. ಇಳಿಯಲು ಸಾಧ್ಯವಾಗದು. ಹೇಗೆ ಏರಿದನೋ ಅಂತ ಗಾಬರಿ ಆಗ್ತದೆ. ಇಳಿಲಿಕ್ಕೆ ಹೋದರೆ ಅಂಥ ದೊಡ್ಡ ಮರ ತಾನು ಏರಿರುವುದು ಆಶ್ಚರ್ಯ. ಇಳಿಲಿಕ್ಕೆ ಹೋದರೆ ಪ್ರಜ್ಞಾವಸ್ಥೆಯಲ್ಲಿ ಇಳಿಲಿಕ್ಕೆ ಬರೋದೇ ಇಲ್ಲ. ಆವಾಗ ಒಂದು ಮನಸ್ಸು ಅಂತದೆ, ನಾನು ಹೇಳ್ತಾ ಇದ್ದೀನಿ ಚೆನ್ನಮಲ್ಲಿಕಾರ್ಜುನ ನನ್ನನ್ನು ಕಾಯ್ತಾ ಇಲ್ಲೇನೋ ಅಂತ, ಆದರೂ ಕೂಡ ನೀನೇ ಕೈ ಹಿಡಿದು ಎತ್ತಿಕೊಂಡೆಯಾ ಅಂತ ಒಂದು ಮನಸ್ಸು ಹೇಳ್ತದೆ. ಕಷ್ಟಪಟ್ಟು ತಾನೇ ಇಳಿತಾಳೆ. ಇಳಿದು ಆ ಕತ್ತಲಿನಲ್ಲಿಯೂ ಕೂಡ ಕಾಡಿನ ದಾರಿ ಹಿಡಿದು ಮಬ್ಬುಗತ್ತಲು ಸುತ್ತಮುತ್ತಲು ಏನೂ ಕಾಣೋದಿಲ್ಲ. ಕಂಡ ದಾರಿಗುಂಟ ಅಲ್ಲಿಂದ ಪಾರಾದರೆ ಸಾಕು ಅಂತಕ್ಕಂಥ ಭಾವದಿಂದ ಹೋಗ್ತಾ ಇದ್ದಾಳೆ. ಅಷ್ಟೇ ಎಲ್ಲ ಹೋಗುವಾಗ ಆಕೆಗೆ ಅನಿಸ್ತದೆ, ಲೌಕಿಕ ಗಂಡಂದಿರಿಗಾದರೂ ಎಷ್ಟೊಂದು ತಮ್ಮ ಹೆಂಡತಿಯರ ಮೇಲೆ ಅಭಿಮಾನ ಇರ್ತದೆ. ನಿನಗಾಗಿಯೇ ಒಲಿದು ಬಂದವಳು ನಾನು, ಕನಿಷ್ಠ ಕನಿಕರವಾದರೂ ನಿನಗಿರಬಾರದೆ. ಆ ಸಂಭಾಷಣಾಯುಕ್ತವಾಗಿರ್ತಕ್ಕಂಥ ಆಕೆಯ ವಚನಗಳನ್ನು ನೋಡಿದರೆ ಕರುಳು ಕಿತ್ತು ಬರ್ತದೆ. ಹಸಿ ಹಂದರವ ನಿಕ್ಕಿ ತೊಂಡಿಲ ಬಾಸಿಂಗವ ಕಟ್ಟಿ ಮದುವೆಯಾದೆನಲ್ಲ ನಾನಿನಗೆ. ಹಸಿ ಹಂದರವ ನಿಕ್ಕಿ ತೊಂಡಿಲ ಬಾಸಿಂಗವ ಕಟ್ಟಿ ಮದುವೆಯಾದೆನಲ್ಲ ನಾನಿನಗೆ. ಮಚ್ಚಿ ಮದುವೆಯಾದನಲ್ಲಯ್ಯ ನಾನು ಗಂಡನೇ, ನಿನಗೋತು ಕೈ ಬಿಡದಳಾನಯ್ಯ. ಮತ್ತೊಬ್ಬರು ಕೈ ಬಿಡಿದರೆ ನಿನ್ನ ಅಭಿಮಾನವ ಪರರು ಎಳೆದೊಯ್ದಂತೆ ಕಾಣ ಚೆನ್ನಮಲ್ಲಿಕಾರ್ಜುನ. ನಾನಿನಗೆ ಒಲಿದವಳು, ಹಸೆಯ ಹಂದರ ಮೇಲೆ ಬಾಸಿಂಗವನ್ನು ಕಟ್ಟಿಕೊಂಡು ನೀನೇ ನನಗೆ ಗಂಡನೆಂದು ಗುರುಸಾಕ್ಷಿಯಾಗಿ ನಿಂತವಳು.
ಇಂತಹ ನನಗೆ ಮೆಚ್ಚಿ, ಅದು ಕೂಡ ಗುರಿಯ ಹಿರಿಯರು ಕೂಡಿ ನಿನಗೆ ವರೆಸಿ ಕಳಿಸಲಿಲ್ಲ. ನಾನೇ ನೀನು ಬೇಕೆಂದು ಮೆಚ್ಚಿ ಮದುವೆಯಾಗಿ ಬಂದವಳು. ಎಷ್ಟು ಸಲ ಹೇಳ್ತಾಳೋ, ತನಗೆ ತಾನೇ ಸಮಾಧಾನ ಮಾಡ್ಕೋತಾಳೋ ಅನ್ನುವಂಗೆ ಹೇ ಗಂಡನೇ ಅಂತ ಕೇಳ್ತಾ ಇದ್ದಾಳೆ. ಗಂಡನೇ ನಿನಗೊಲಿದು ಕೈ ಬಿಡಿದಾಳ ಆನು, ಮತ್ತೊಬ್ಬರ ಕೈ ಬಿಡಿದಡೆ ನಿನ್ನ ಅಭಿಮಾನವನ್ನೇ ಎಳೆದಂತೆ ಆಗಲಿಲ್ವೇ ನಿನಗೆ? ಆ ಬೈರಾಗಿ ನನ್ನ ಎಳೆಯಲು ಬಂದಾಗ ನೀನೇನು ಮಾಡ್ತಾ ಇದ್ದೆ? ನಿನ್ನ ಅಭಿಮಾನವೇ ಇಲ್ಲ ನಿನಗೆ, ಅಭಿಮಾನ ಶೂನ್ಯನಾಗಿರುವೆಯಾ ಅಂತ ಆಕೆಯಲ್ಲಿ ಇಷ್ಟೊಂದು ಖಚಿತತೆ ಅದ. ಅಂದರೆ ಚನ್ನಮಲ್ಲಿಕಾರ್ಜುನ ಪುರುಷನಾಗಿ ನನ್ನನ್ನು ವರಿಸಿದಾನೆ ಅಂತಕ್ಕಂಥ ಭಾವ ಎಷ್ಟು ಗಾಢವಾಗಿದೆ. ಲೌಕಿಕ ಸ್ತರದಲ್ಲಿ ನಿಂತಿರ್ತಕ್ಕಂಥ ನಮಗೆ ಆಕೆಯ ಮಾತುಗಳು ಒಂದೊಂದು ಸಲ ಬಹಳ ವಿಚಿತ್ರ ಅನ್ನಿಸ್ತವೆ. ಪರರು ಎಳೆದೊಯ್ದಂತೆ, ನಿನ್ನ ಅಭಿಮಾನವನ್ನು ಪರರು ಎಳೆದೊಯ್ದಂತೆ ಕಾಣ ಚನ್ನಮಲ್ಲಿಕಾರ್ಜುನ. ನಾನು ಒಲಿದು ಬಂದೆ, ತಾಯಿಯನ್ನು ಬಿಟ್ಟು ಬಂದೆ, ತಂದೆಯನ್ನು ಬಿಟ್ಟು ಬಂದೆ, ಬಂಧು ಬಳಗ ಎಲ್ಲವನ್ನೂ ಬಿಟ್ಟು ಬಂದೆ. ಆದರೂ ಏನು ಸಾಧಿಸಿದೆ? ನೀನು ಒಲಿಯದಿದ್ದರೆ ಎಲ್ಲವೂ ವ್ಯರ್ಥ. ಎಷ್ಟೊಂದು ಕಳಕಳಿಯಿಂದ ಕರೀತಾಳೆ ಅಂದರೆ, ತಾಯ ತೊರೆದು ನಾನೇನು ಮಾಡುವೆ, ತಂದೆಯ ತೊರೆದು ನಾನೇನು ಮಾಡುವೆ, ಎತ್ತ ಮುಂತಾಗಿ ನಡೆದು ನಾನೇನು ಮಾಡುವೆನಯ್ಯ ಚನ್ನಮಲ್ಲಿಕಾರ್ಜುನ, ನೀನು ಒಲಿಯದನ್ನಕ್ಕಾರ. ನೀನು ಒಲಿಯದಿದ್ದರೆ ನನ್ನ ನಡಿಗೆ, ನನ್ನ ತ್ಯಾಗ ಎಲ್ಲವೂ ಕೂಡ ವ್ಯರ್ಥ ಆಗ್ತದೆ. ಯಾರನ್ನು ತೊರೆದರೂ ಕೂಡ ಅರ್ಥ ಇಲ್ಲ ನೀನು ಒಲಿಯದೇ ಇದ್ದರೆ. ಗಂಡ ನೀನು, ಹೆಂಡತಿಯಾನು ಮತ್ತೊಬ್ಬರಿಲ್ಲವಯ್ಯ ಇಲ್ಲಿ. ಯಾರಾದರೂ ಬಂದು ನನ್ನ ಬದಲಿಗೆ ಕಾಪಾಡ್ತಾರಂತ ನೀನು ಅಂದ್ಕೊಳ್ತಾ ಇದೀಯಾ? ನೀನೇ ಗಂಡ, ನಾನೇ ಹೆಂಡತಿ, ಇಲ್ಲಿ ಮತ್ತಾರೂ ಇಲ್ಲ, ನಿನಗೆ ಗೊತ್ತಿಲ್ವಾ? ಗಂಡ ನೀನು, ಹೆಂಡತಿಯಾನು ಮತ್ತೊಬ್ಬರಿಲ್ಲವಯ್ಯ, ನಿನ್ನ ಬೆಂಬಳಿಯಲಾನು ಮೆಚ್ಚಿ ಬಂದೆ. ಎಷ್ಟು ಸಲ ಹೇಳ್ತಾಳೆ, ಮೆಚ್ಚಿ ಬಂದೆ ನಾನು ನಿನ್ನನ್ನು. ಕಂಡವರೆಲ್ಲ ಬಲುಹಿಂದ ಕೈ ಹಿಡಿದರೆ ಗಂಡ ನಿನಗೆ ಸೈರಣೆ ಎಂತಾಯಿತು ಹೇಳ? ನಿನಗೆ ಹೆಂಗೆ ಸಹನೆ ಆಗ್ತಾ ಇದೆ? ಒಬ್ಬ ಲೌಕಿಕ ಗಂಡನಿಗೆ ಇರುವಷ್ಟು ಕೂಡ ಕಾಳಜಿ ಬೇಡವೆ ನಿನಗೆ? ಚನ್ನಮಲ್ಲಿಕಾರ್ಜುನಯ್ಯ, ನಿನ್ನ ತೋಳ ಮೇಲಣವಳನ್ನು ಅನ್ಯರೆಳೆದೊಯ್ವರೆ ನೋಡುತ್ತಿರುವುದು ನಿನಗೆ ಉಚಿತವೇ? ತೋಳ ಮೇಲೆ ಅಂದರೆ ಇದು ನಿನ್ನನ್ನೇ ಆಸರೆಯಾಗಿ ಇಟ್ಟುಕೊಂಡವಳು. ತೋಳ ಮೇಲೆ, ತೊಡೆಯ ಮೇಲೆ ಮಕ್ಕಳಿರ್ತಾರೆ, ತೋಳ ಮೇಲೆ ಮಡದಿರ್ತಾಳೆ. ಅರ್ಥಾತ್ ಇವೆರಡೂ ಕೂಡ ತೋಳು ಮತ್ತು ತೊಡೆ ಆಸರೆಯ ಸ್ಥಾನಗಳದವು, ಆಧಾರ ಸ್ಥಾನಗಳದವು. ನಿನ್ನ ತೋಳ ಮೇಲೆ ಒರಗಿದವಳು ನಾನು, ನಿನ್ನ ನಿನ್ನನ್ನೇ ಆಧಾರ ಎಂದು ನಂಬಿದವಳು ನಾನು. ಕಂಡವರೆಲ್ಲ ಬಲುಹಿಂದ, ಅತಿ ಅತ್ಯಾಚಾರದಿಂದ, ಜಬರ್ದಸ್ತಿಯಿಂದ ನನ್ನನ್ನು ಎಳೆದೊಯ್ಯುವಾಗ, ಒತ್ತಾಯದಿಂದ, ಬಲಾತ್ಕಾರದಿಂದ ನನ್ನನ್ನು ಎಳೆದೊಯ್ಯುವಾಗ ನಿನಗೆ ಕಿಂಚಿತ್ ಕೂಡ ಅಭಿಮಾನ ಬರಲಿಲ್ವೇ? ನೀನು ನೋಡುವುದು ನಿನಗೆ ಹೀಗೆ ಉಚಿತವೇ ಅಂತಕ್ಕಂಥ ಮಾತು ಬಹಳ ಕಳಕಳಿಯಿಂದ ಕೇಳ್ತಾಳೆ. ಒಂದು ಕಡೆ ಲಿಗಾಡೆ ತಾಯಿನೋ ಹಾಗೆ ಹಾಡ್ತಾರೆ, ಕೈಯಲ್ಲಿ ಲಿಂಗ ಹಿಡಿದುಕೊಂಡು, ನಮಗ್ಯಾರ ಅಂಜಿಕೆ ಯಾತರ ಅಭಿಮಾನ, ಹಮ್ಮಳಿದು ನಿಮ್ಮವಳೆ ಆಗೀದ, ಹಮ್ಮಳಿದು ನಿಮ್ಮವಳೆ ಆಗೀದ ಲಿಂಗಯ್ಯ, ನಿಮ್ಮ ಅಭಿಮಾನ ನಿಮಗಿರಲಿ. ನನ್ನ ಅಭಿಮಾನ ನಿಮಗಲ್ಲ, ನಿಮ್ಮ ವಸ್ತು ನಾನಾದ ಮೇಲೆ ನಿಮ್ಮ ಅಭಿಮಾನ ವಸ್ತು ನಾನಿದ್ದೀನಿ, ನಿಮಗೆ ಸ್ವಲ್ಪ ಇರಬೇಕಲ್ಲ. ಹೆಂಗೆ ಬಂದೀನಿ ನಾನು ನಿಮ್ಮ ಬೆನ್ನತ್ತಿ ಅಂದರೆ, ಯಾರು ಬೈದರೇನು ಊರೆಲ್ಲ ಹೊಗಳಲೇನು, ಬ್ಯಾರಾಗಿ ಬಂದಿದ ಇರಲೀಕ, ಬ್ಯಾರಾಗಿ ಬಂದಿದ ಇರಲೀಕ, ನಿನ್ನ ಗುಣ ಮೀರಿದ ಸಂಸಾರ ಮಾಡಲೀಕ. ಎಲ್ಲರೂ ಬೇಡ ಅಂದರು, ಬೇಡ ಅವ ಚಲೋ ಇಲ್ಲ, ತರಕಟ ಕಾಡಿದನು ಒಳ್ಳಿದನೆ ಅಂತ ಹೇಳ್ಯಾರೆಲ್ಲ ಶರಣರು. ಭಾಳ ಕಾಡ್ತಾನ ಅಂತ ಹೇಳಿದರು. ಯಾರು ಏನೇ ಅನ್ನಲಿ, ಆದ್ರೆ ನಾನು ನಿನಗೆ ಮೆಚ್ಚಿ ನಿನಗೂಡ ಇರಬೇಕಂತ ಬಂದೀನಿ. ಹೆಂಗೆ ಬಂದೀನಿ? ಎಲ್ಲರ ಸಮ್ಮತಿಯಿಂದ ಧಾರೆ ಎರೆದು ನಿನಗೆ ಕೊಟ್ಟು ಕಳಿಸ್ಲಿಲ್ಲೋ ನನಗೆ, ಓಡಿ ಬಂದಿದ ನಿನ್ನ. ಬಹುಶಃ ನನಗನ್ನಿಸ್ತದೆ ಮಹಾದೇವಿ ತಾಯಿಯ ವಚನಗಳನ್ನೆಲ್ಲ ನೋಡ್ತಾ ಹೋದರೆ ಏನಾದರೂ ಪ್ರೇಮದ ಕವಿತೆಗಳಿಗೆ ನೊಬೆಲ್ ಪಾರಿತೋಷಕ ಕೊಡೋದಿದ್ರೆ ಇದ್ರ ಮುಂದೆ ಮತ್ತೊಂದಿಲ್ಲ ಅನ್ನಿಸ್ತದೆ ನನಗೆ. ಲೌಕಿಕರಲ್ಲಿನೂ ಕೂಡ ಅಷ್ಟೊಂದು ಹಂಬಲ ನಾವು ಕಾಣೋದಿಲ್ಲ. ಓಡಿ ಬಂದಿದ ನಿನ್ನ ಜೋಡಾಗಿ ಇರಲೀಕ, ಕೂಡಿಕೊಂಡು ಸುಖವ ಸವಿಲೀಕ, ಕೂಡಿಕೊಂಡು ಸುಖವ ಸವಿಲಿಕ, ಸಂಸಾರ ಈಡಾಡಿ ಬಂದಿದ ಹಿಡಿ ಕೈಯ. ಎಲ್ಲ ಬಿಟ್ಟು ಬಂದಿನು, ಇನ್ನೇನು ಬೇಕು ನನ್ನ ಸಮರ್ಪಣೆಗೆ? ನಿನಗೇನು ಸಾಕ್ಷಿ ಬೇಕು?
ಇನ್ನೂ ಏನಾದರೂ ನನಗೆ ಮೋಹ ಅದ ಅಂತ ನಿನಗೆ ಅನಿಸ್ತದೇನು? ತಂದೆ ತಾಯಿಗಳ ಸಮ್ಮತಿಯೊಂದಿಗೆ ಬಂದವಳಲ್ಲ, ಗುರು ಹಿರಿಯರ ಆಶೀರ್ವಾದ ಪಡೆದು ನೀನು ಹೋಗು ಅಂತ ಕಳಿಸಲಿಲ್ಲ ನನಗೆ ಯಾರು? ತರಕಟ ಕಾಡುವನು ಒಳ್ಳೆದನಲ್ಲ ಅಂತ ಶರಣರು ಹೇಳಿದರೂ ಕೂಡ ಯಾರ ಮಾತು ಕೇಳಲಾರ್ದೆ ನಿನಗೆ ಮೆಚ್ಚಿ ನಾನು ಬಂದಿದ್ದೇನೆ. ಏಕ್ ಬಲ್ ಏಕ್ ಭರೋಸಾ, ನಿನ್ನ ಮೇಲೆ ಭರವಸೆ ಇಟ್ಟು ನಾನು ಬಂದಿದ್ದೇನೆ. ಲೋಕದಲ್ಲಿ ನಾನು ನೋಡಿದ್ದೇನೆ, ಚನ್ನಮಲ್ಲಿಕಾರ್ಜುನ ಎಲ್ಲಕ್ಕಿಂತಲೊಬ್ಬ ಪುರುಷನಿಗೆ ಅತ್ಯಂತ ಅಭಿಮಾನದ ವಸ್ತು ಅಂದ್ರೆ ಅವನ ಹೆಂಡತಿ ಇರ್ತಾಳೆ. ಎಲ್ಲದಕ್ಕಿಂತ ಯಾವುದಕ್ಕೇನು ಧಕ್ಕೆ ಆದರೂ ಕೂಡ ಲೋಕದ ಪುರುಷರು ಕಾಳಜಿ ಮಾಡೋದಿಲ್ಲ. ಏನೆಲ್ಲ ಹೋದರೂ ಲಾಸ್ ಆದರೂ ಕಾಳಜಿ ಮಾಡೋದಿಲ್ಲ. ತನಗೆಷ್ಟೇ ಅಪಮಾನವಾದರೂ ಕೂಡ ಒಬ್ಬ ಪುರುಷ ಅದನ್ನು ಸಹನೆ ಮಾಡಿಕೊಂಡಾನು. ಆದರೆ ತನ್ನ ಹೆಂಡತಿಗೆ ಅಪಮಾನವಾದರೆ, ತನ್ನ ಹೆಂಡತಿ ಮೇಲೆ ಯಾರಾದರೂ ಕಣ್ಣು ಬಿದ್ದರೆ ಎಂದೆಂದೂ ಕೂಡ ಅವನು ಸಹಿಸಿಕೊಳ್ಳೋದಿಲ್ಲ. ಯಾರೊಂದಿಗೂ ಹಂಚಿಕೊಳ್ಳದೇ ಇರುವ ವಸ್ತು, ದೊಡ್ಡ ಸಂಪತ್ತು ಪುರುಷನಲ್ಲಿ ಅಂದರೆ ಹೆಂಡತಿ ಒಂದೇದು. ಯಾರೊಂದಿಗೂ ಹಂಚಿಕೊಳ್ಳದೇ ಇರತಕ್ಕಂಥದ್ದು. ಎಲ್ಲವನ್ನೂ ಹಂಚಿಕೊಳ್ತಾನೆ, ಆದರೆ ತನ್ನ ತಾಯಿಯನ್ನು ಕೂಡ ಹಂಚಿಕೊಳ್ತಾನೆ. ಇನ್ನೊಬ್ಬರ ತಾಯಿ ಅಂದರೂ ಸಹನ ಮಾಡ್ತಾನೆ. ಆದರೆ ತನ್ನ ಹೆಂಡತಿಯನ್ನು ಮಾತ್ರ ಎಂದೂ ಹಂಚಿಕೊಳ್ಳಲಾರ ಲೋಕದ ಒಬ್ಬ ಪತಿ. ಸತಿ ನೋಡಬೇಕು, ಇನ್ನು ಸತಿ ನೋಡಿದ್ರೆ ಸ್ವಲ್ಪ ಉದಾರಿ ಅದಾಳು. ಜಗತ್ತಿನಲ್ಲಿ ನೀವು ನೋಡ್ರಿ, ಸತಿ ಸ್ವಲ್ಪ ಉದಾರಿ. ಎಷ್ಟೇ ತನ್ನ ಪತಿಯನ್ನು ಬಿಡಬಾರ್ದು ಅಂದ್ಕೊಂಡ್ರೂ ಕೂಡ ತಪ್ಪಿ ಇನ್ನೊಂದು ಮದುವೆ ಮಾಡ್ಕೊಂಡಾಗಲೂ ಆಕೆ ಒಪ್ಪಿಕೊಳ್ತಾಳು. ಅದಕ್ಕೆ ಈ ಲೋಕದಲ್ಲಿ ನೀವು ನೋಡ್ರಿ, ಇಬ್ಬರು ಹೆಂಡಂದ್ರಿದ್ದ ಗಂಡಂದ್ರ ಅದಾರ, ಆದರೆ ಹಂಗದಾರ ಹೆಂಡತಿಯರು ಯಾರು? ಅದು ಸಹನಾಗ್ಯದ ಪುರುಷ ಲೋಕಕ್ಕೆ ಎಂದಾದರೂ ಆಗಿಲ್ಲ. ಅದು ಭಾಳ 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 ಆಕಸ್ಮಿಕವಾಗಿ ಗಡಿಸಿರ್ತಕ್ಕಂಥ ದ್ರೌಪದಿಯ ಜೀವನದಲ್ಲಷ್ಟೇ. ಆದರೆ ಎಂದೆಂದೂ ಇತಿಹಾಸನೇ ಇಲ್ಲ ನಮಗೆ. ಇತಿಹಾಸ ಸಾಕ್ಷಿ ಅದ. ಎಂದೂ ಕೂಡ ಪುರುಷ ತನ್ನ ಹೆಂಡತಿಯನ್ನು ಇನ್ನೊಬ್ಬರ ಜೊತೆಗೆ ಹಂಚಿಕೊಳ್ಳಿಕ್ಕೆ ಈ ಜಗತ್ತಿನಲ್ಲಿ ಎಂದು ಒಪ್ಪಿಕೊಂಡಿಲ್ಲ. ಅದಕ್ಕಾಗಿ ನೀವು ನೋಡ್ರಿ, ಒಬ್ಬ ಮನುಷ್ಯ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತಿದ್ನ, ತಾಯಿಗೆ ಆರಾಮಿಲ್ದಾಗ ಕರ್ಕೊಂಡು ಹೋದ್ನಂತ. ಕರ್ಕೊಂಡು ಹೋದಾಗ ಡಾಕ್ಟ್ರಿಗೆ ಹೇಳ್ದೆ, ಡಾಕ್ಟ್ರೇ ಭಾಳ ವಯಸ್ಸಾಗ್ಯದ, ನಮ್ಮವಲ್ಲ ನಿಮ್ಮವೇ ಅಂತ ತಿಳಿದು ಚಂದ ನೋಡ್ರಿ ಅಂತ ಹೇಳಿದ್ರು. ತಮ್ಮ ತಂಗಿ ಕರ್ಕೊಂಡು ಹೋದ. ತಂಗಿ ಕರ್ಕೊಂಡು ಹೋದಾಗೂ ಅದೇ ಮಾತು ಹೇಳಿದ್ರು. ಕೊನೆಗೊಮ್ಮೆ ಹೆಂಡತಿ ಕರ್ಕೊಂಡು ಹೋದ. ಡಾಕ್ಟ್ರ್ ಹಾದಿ ನೋಡ್ಲತ್ತಾರ, ಹಾಗೆ ಅಂತಾನೇನೋ ಅಂತ. ಯಾಕೆ ಬಂದಾಗ ಒಂದು ರೂಢಿ ಇತ್ತು ಅವನಿಗೆ, ಅಂತಾನೇನು ಹಂಗೆ ಸಾಧ್ಯನೇ ಇಲ್ಲ. ಚಂದ ನೋಡ್ರಿ, ಈಕಿನ ಬಿಟ್ರೆ ನನಗೆ ಗತಿ ಇಲ್ಲ ಅಂತ ನಾಟೆ. ಈಕಿನ ಬಿಟ್ರೆ ಗತಿ ಇಲ್ಲ. ಈಕಿಗೇನಾರ ಆದ್ರೆ ನಮ್ಮ ಮನೆ ನಮಗೆ ಗೊತ್ತದು, ಆಕಿನ ಸರಿ. ಆದರೆ ಅಕ್ಕಿನ ಬಿಟ್ರೆ ನನಗೆ ಗತಿ ಇಲ್ಲ ಡಾಕ್ಟ್ರೇ, ಚಂದ ನೋಡ್ರಿ ಅಂತಾನೆ. ಒಬ್ಬ ಭಾಳ ಪ್ರೇಮಿ ಇದ್ದ ಗಂಡ ಹೆಂಡತಿ ಸತ್ತಳು. ನೀವಂತೀರಿ ಎಡ್ ಪಟ್ಟಲ್ಲಿ ಸತ್ತಳು ಅಂತೀರಿ, ಭಾಳ ಕಷ್ಟ. ಸತ್ತಳು. ಅವನು ಒಂದೇ ಸಮನ ಅಳಕ್ಕೆ ಶುರು ಮಾಡ್ದ. ಒಂದು ವರ್ಷಗಟ್ಲೆ ಆಯ್ತು ಅಳದೆ ಬಂದು ಮಾಡಲ್ಲ. ಊರ ಮಂದಿ ಎಲ್ಲ ಎಷ್ಟು ಹೇಳಿದ್ರು ಕೇಳಲ್ಲ, ಅಳದೆ ಬಂದು ಮಾಡಲ್ಲ. ಅವಾಗ ಒಬ್ಬ ಹಿರಿಯರೆಲ್ಲ ಕೊನೆಗೆ ಬಂದ್ರು, ಹಿಂಗೆ ಹತ್ರಿದು ಸತ್ತೋಗ್ಯತ್ತು, ಆಕಿನ ಜೊತೆ ಇನ್ನೂ ಸಣ್ಣ ಸಣ್ಣ ಮಕ್ಕಳವ ಅಂತ ತಿಳ್ಕೊಂಡು ಬಂದು ಎಲ್ಲರೂ ಸಮಜಾಸಕ್ಕೆ ಬಂದ್ರಂತ. ಅಲ್ಲೋ ತಮ್ಮ, 1-2 ವರ್ಷದಿಂದ ನಿಮ್ಮವ್ವ ಸತ್ತಿಳು, 1-2 ತಿಂಗಳದಾಗ ಕಮ್ಮಿ ಮಾಡಿದೆ ಹೇಳೋದು. 1 ವರ್ಷದಿಂದ ನಿಮ್ಮಪ್ಪ ಸತ್ತ, ಅವಾಗಾರ 4-5 ದಿನದಾಗೆ ಕಮ್ಮಿ ಮಾಡಿದೆ. ಈಗ ನೋಡ್ಲದ್ದೇವು 7 ದಿನ ಅಳತಿ. ಹಿಂಗೆ ಹೋದಳು ಈಗ ಮುಂದಿನ ಹಾದಿ ನೋಡು ಅಂದರು. ಅವ ಅಂದ, ಶಾಣೆ ಇದ್ರೆ ಎಲ್ಲರೂ ಅಂದ. ನಮ್ಮವು ಸತ್ತಿಳು. ಆ ಟೈಮ್ನೊಳಗೆ ಎಲ್ಲ ಊರ ಹೆಣ್ಮಕ್ಳು ಬಂದು ಏನು ಹೇಳಿರಿ, ಹೋದಳು, ನಮಗೆ ನಿಮ್ಮವ್ವ ಅನ್ಕೋ, ನಮಗೆ ನಿಮ್ಮವ್ವ ಅನ್ಕೋ, ಏನು ನಮ್ಮೊಳಗೆ ನಿಮ್ಮವ್ವ ಕಾಣು ಅಂತ ಇಷ್ಟೆಲ್ಲ ಹೇಳಿರಿ. ನಮ್ಮಪ್ಪ ಹೋದರು. ನೀವೆಲ್ಲ ಹಿರಿಯರು ಬಂದು ಹೇಳಿದ್ರಿ, ನಾವಿದ್ದೇವೆ ನಿನ್ನ ತಲೆ ಮೇಲೆ, ನಿಮ್ಮ ಅಪ್ಪನಂಗೆ ಹಂಗೆ ಅನ್ಕೋರಂದ್ರಿ. ನೋಡ್ಲದ್ದೆ ನಾನು. ಒಂದು ವರ್ಷ ಆಯ್ತು, ಒಬ್ಬರ ಹೆಣ್ಮಗಳು ಬಂದು ಮತ್ತು ಮೇಲಿಂದ ಅಳಬೇಡ ಅಂದ್ರೆ ಏನು ಮಾಡಲಿ ಅಂದ. ಜೀವನದಾಗ ಅದು ಸಾಧ್ಯನಾ? ಎಲ್ಲದಕ್ಕಿಂತಲೂ ಭಾಳ ಭಾಳ ಭಾಳ
ಆತ್ಮೀಯ, ಆಪ್ತ, ಹೆಗಲಿಗೆ ಹೆಗಲು ಅಂತಿರ್ತಕ್ಕಂಥದ್ದು ಏನಾದರೂ ಆಸರೆ ಅನ್ನೋದಿದ್ರೆ ಜೀವನದಲ್ಲಿ ಅನುತಾಪಗಳು ಬೇಕಾದಷ್ಟು ಇರ್ತವೆ, ದುಃಖ ದುಮ್ಮಾನಗಳು ಬೇಕಾದಷ್ಟು ಇರ್ತವೆ. ಆ ಎಲ್ಲ ದುಃಖ ದುಮ್ಮಾನಗಳನ್ನು ಸರಿ ಸಮಾನವಾಗಿ ಹಂಚಿಕೊಂಡು ಒಂದು ಧೈರ್ಯವಾಗಿ ಯಾವಾಗಲೂ ಕುವೆಂಪು ಒಂದು ಪದ್ಯ ಬರೆದಾರೆ, ಭಾಳ ಚೆಂದಾಗಿ ಬರೀತಾರೆ ಅವರು. ಅವ್ರು ಹೇಳ್ತಾರೆ, 1000 ಶಾಲು ಹೊದಿಸಿದರೇನು ಹೊರಗೆ ನನಗೆ, 1000 ಶಾಲು ಹೊದಿಸಿದರೇನು ಹೊರಗೆ ನನಗೆ, ನಮ್ಮ ಮನೆಯೊಳಗೆ ನನ್ನ ಆಕೆ ಮುನಿದರೆ. ಆಕೆ ಮುನಿದ ಮೇಲೆ 1000 ಜನ ನನಗೆ ಮಾನ ಮಾಡಿದ್ರು ಕೂಡ ಉಪಯೋಗ ಇಲ್ಲ. ಮನೆಯ ಮಡದಿ ಅಂದರೆ ಚೈತನ್ಯ, ಪುರುಷನ ಚೈತನ್ಯ. ಮನೆಯಲ್ಲಕ್ಕಿ ಏನೇ ಇರಲಿ ನಗನಗ್ತಾ ಇದ್ರೆ ಸಾಕು, ಅಷ್ಟೊಂದು. ಅದಕ್ಕೆ ಹೇಳ್ತಾರಲ್ಲ, ಹೆಂಡತಿಯೊಬ್ಬಳು ಆಹಾ ಬಳಸ್ಬಿಡ್ಬೇಕು ಅದೇ ತಗೊಂಡೆಲ್ಲದಕ್ಕೆ. ಆದರೆ ಕೋಟಿ ರೂಪಾಯಿ ಇದ್ದರೂ ಕೂಡ ಹೆಂಡತಿ ಇರಲಿಲ್ಲ, ಆಸರೆ ಆಗುವ ಹೆಂಡತಿ ಇರಲಿಲ್ಲ ಅಂತ ಕೇಳಿದ್ರೆ ಮನುಷ್ಯ ಭಾಳ ದುಃಖಿ ಆಗ್ತಾನ. ಅದಕ್ಕಾಗಿ ಇಲ್ಲಿ ಚೆನ್ನಮಲ್ಲಿಕಾರ್ಜುನನಿಗೆ ಲೋಕದ ರೀತಿ ಸಮಜಾಯಿಸ್ತಾ ಇದ್ದಾಳೆ ಮಹಾದೇವಿ ತಾಯಿ. ಏನೇ ಆಗಲಿ ಒಳಗೆ ಹೆಂಗಾರ ಇರಲಿ, ಆದರೆ ಹೆಂಡತಿ ಮನೆಯಲ್ಲಿರಲಿ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಹೊರಗೆ ನೋಡಿದ್ರೆ ಯಾರು ರಾಬ್ ಇರ್ತದೆ ಹೇಳ್ರಿ, ಖರೆ ಅಂದ್ರೆ ಹೊರಗೆ ಯಾರ್ದಿರ್ತದೆ? ಏಯ್ ಇಲ್ಲಿ ಬಾ ಅಂದ್ರೆ ಮೂರಿ ಅನ್ಬೇಕು. ಮನೆಗೆ ಹೋದ್ರು ಕರೆ ಹೇಳ್ರಿ, ಇಷ್ಟು ಜನ ಇದ್ದೀರಿ, ಮಂದಿ ಎಲ್ಲ ಅಂತಾರೆ ಸಮಾನತೆ ಇಲ್ಲ, ಸಮಾನತೆ. ನನಗೆ ಹಂಗೆ ಅನ್ಸಂಗಿಲ್ಲ. ಪಾಪ ಡಾಮಿನೇಷನ್ ಯಾರ್ದಾರ ಇದ್ರೆ ಯಾರ್ದದ? ನೀವು ಹ್ಞೂ ಅಂದ್ರೆ ಯಾಕೆ ಅನ್ನಂಗಿಲ್ಲ? ಹಿಂಗೆ ಅಂತಾರೆ ನೋಡ್ರಿ, ಮಾಡೋದೆಲ್ಲ ಮಾಡಿಸ್ಕೊಂಡು ಕೂಡ್ತಾರಂತ. ನಿಮ್ಮದೇ ಅದ. ಮನ್ಯಾಗ ಹೋದ್ರೆ ಎಲ್ಲರಿಗೂ ಮನ್ಯಾಗೂ ಕೂಡ ಯಾರ ಮಾತು ನಡೀತದೆ? ಹೆಣ್ಮಕ್ಳ ಮಾತೇ ನಡೀತದೆ. ಖರೆ ಅಂದ್ರೆ ಹಂಗೆ ಅನಿಸ್ತದೆ ಹೊರಗೆ ನೋಡಿದ್ರೆ. ಆದರೂ ಕೂಡ ಹೆಣ್ಮಕ್ಳ ಮಾತು ನಡೀತದೆ. ಮುಲ್ಲಾನ ಹೆಂಡ್ತಿ ಏನು ಜಗಳ ಬಂದಿತ್ತೋ ಏನೋ ಬೆಲ್ಲಣಿಗೆ ತೊಗೊಂಡು ನಿಂತೇಳ್ರಿ, ಹಿಂಗೆ ಜೋರು ಬೆಲ್ಲಣಿ ತೊಗೊಂಡು 2 ಬಡದೇ ಬಿಟ್ಟಳು. ಅವ ಅಂಜಿ ಪಾಪ ಪಲ್ಲಂಗ್ ಕೆಳಗೆ ಹೋದ. ಪಲ್ಲಂಗ್ ಕೆಳಗೆ ಹೋದ ಕೂಡ್ಲೇ ಆಕೆ ಅಂತಾಳೆ, ಹೇಡಿ ಹಂಗ್ಯಾಕೆ ಅಡ್ಕೊಂಡಿದಿ, ಬಾ ಹೊರಗ ಅಂದ. ಅವ ಅಂದ, ಹೇಡಿಯಾಕಾಗಲಿ, ಇದು ನನ್ನ ಮನೆ ಅದ, ನನ್ನ ಮನಸ್ಸು ಬಂದಲ್ಲಿ ನನ್ನ ಮನೆ ನಾ ಎಲ್ಲಿ ಬೇಕಲ್ಲಿ ಕೂಡ್ತೀವಿ. ಅದ್ಯಾರು ನೀ ಕೇಳಕ್ಕೆ? ನನಗೆ ಎಲ್ಲಿ ಬೇಕಲ್ಲಿ ಕೊಡ್ತೀನಿ, ಎಷ್ಟೊತ್ತು ಬೇಕು ಅಷ್ಟೊತ್ತು ಕೊಡ್ತೀನಿ ಅಂದ್ರೆ ಪುರುಷ ಸ್ವಭಾವ ಎಷ್ಟೇ ಏನಾದರೂ ಕೂಡ ಏನಂತದ, ನಾ ಯಜಮಾನ ಇದ್ದೀನಿ, ಈ ಸದ್ದ 7 ತಾಳದಕ್ಕೆ. ಆದರೆ ಖರೆ ಯಜಮಾನ ನಾನಿದ್ದೀನಿ. ಯಜಮಾನತ್ವ ಸಾಧಿಸ್ತದೆ. ಪಲ್ಲಂಗ್ ಕೆಳಗೆ ಹೋಗಿ ಕುಂತರೂ ಚಿಂತೆ ಇಲ್ಲ, ಅಡಕ್ಕೆ ಕುಂತರೂ ಚಿಂತೆ ಇಲ್ಲ, ಅಂಜು ಕುಂತರೂ ಚಿಂತೆ ಇಲ್ಲ. ಆದರೆ ನಾನೇ ಅಂತಕ್ಕಂತಹ ಭಾವ ಈ ಜಗತ್ತಿನೊಳಗೆ ಅದು ರಕ್ತಗತವಾಗಿ ಬಂದಿರತಕ್ಕಂಥ ಭಾವದ. ಅದಕ್ಕಾಗಿಯೇ ಮಹಾದೇವಿ ತಾಯಿ ಹೇಳ್ತಾಳೆ, ಲೋಕದ ಸಂಬಂಧವನ್ನು ಲೋಕದೊಡೆಯನಿಗೆ ಸಂಬಂಧಿಸಿ ಹೇಳ್ತಾಳೆ, ನೀನೇ ಮಾಡಿದ ಜಗತ್ತಿನಲ್ಲಿ ಎಷ್ಟೊಂದು ಸತಿಪತಿಯರು ಪ್ರೀತಿಯಿಂದ ಈ ಜಗತ್ತಿನೊಳಗೆ ಇರ್ತಾರೆ. ಆದರೆ ನಿನಗೆ ಯಾಕೆ ಆ ಒಂದು ಲಕ್ಷ್ಯ ನನ್ನ ಕಡೆ ಇಲ್ಲ? ನಿನಗೇನಾದರೂ ಕೊರತೆ ಮಾಡಿ ನಾ ಸಂಪೂರ್ಣವಾಗಿ ಮೈ ಮೇಲಿನ ಬಟ್ಟೆಗಳೂ ಕೂಡ ನಂದಲ್ಲ ಅಂತ ದಿಗಂಬರನಾದ ನಿನಗೆ ದಿಗಂಬರಿಯಾಗಿ ಬಂದಿದ್ದೀನಿ ದೇವ. ಆದರೂ ಕೂಡ ನಿನ್ನ ಗಮನ ನನ್ನ ಕಡೆ ಇಲ್ಲ ಅಂತ ಅನಿಸ್ತದಲ್ಲ ಅಂತಕ್ಕಂಥ ಮಾತು ಅವನ ಜೊತೆ ವಾದಕ್ಕೆ ತೊಡಗ್ತಾಳೆ. ಅದ್ರ ಜೊತೆ ಮಾತಾಡ್ತಾನೆ ದಾಟಿ ನಡೆದು ಎಷ್ಟು ದೂರ ನಡೆದಿದ್ದಳೋ, ಸ್ನಾನ ಇಲ್ಲ, ಪೂಜೆ ಇಲ್ಲ, ಪ್ರಸಾದ ಇಲ್ಲ, ಹಾಗೆ ನಡೆದು ಸುಸ್ತಾಗಿದ್ದಾಳೆ. ಮತ್ತು ಯಾವುದೇ ಕಾಡಿಗೆ ಹೋಗಬೇಕಾದ್ರೂ ಒಂದು ಊರೇ ನಡುವೆ ಸೇತುವೆ ಆಗಿರ್ತದೆ, ಜಾಯಿನ್ ಮಾಡಬೇಕಲ್ಲ. ಎಷ್ಟೇ ಊರಿನ ನಡುವೆ ಹೋಗಬಾರ್ದು ಅಂದರೂ ಕೂಡ ಊರು ಹಾಯ್ದು ಹೋಗುವ ಪ್ರಸಂಗ ಬರ್ತದೆ. ಇಂಥ ಒಂದು ಸುಂದರವಾಗಿರ್ತಕ್ಕಂಥ ಹೆಣ್ಮಗಳು ಹೀಗೆ ಅರೆಬರೆ ಮೈಯಲ್ಲಿ ಬಟ್ಟೆ ಉಟ್ಕೊಂಡು ಬರೋದನ್ನು ನೋಡಿ ಮತ್ತೆ ಪಡ್ಡೆ ಹುಡುಗರ ಒಂದು ತಂಡ ಓಡಿ ಬರ್ತದೆ. ಚೆಲುವೆ ಬಾರೆ ಹಾಗೆ ಹೀಗೆ ಏನೇನೋ ಹಾಡುಗಳು ಹಾಡಿಕೊಂಡು ಸಮೀಪ ಬಂದು ಕೇಕೆ ಹಾಕ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಬಹಳ ಕಳಕಳಿಯಿಂದ ಕೈ ಮುಗಿದು ವಿನಂತಿ ಮಾಡ್ತಾಳೆ, ಮುಡಿಬಿಟ್ಟು ಮೊಗಬಾಡಿ ತನು ಕರಗಿದವಳ ಎನ್ನನೇಕೆ ನುಡಿಸುವಿರಿ ಎಲೆ ತಂದೆಗಳಿರ.